ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳಗ್ಗೆ KCET ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ, ನೀಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮೊದಲನೇದಾಗಿ ನೀಟ್ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ನಿಮ್ಮ ಒಂದು ರಿಸಲ್ಟ್ ಬರೋದಿದೆ. ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ, ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡೋಣಂತೆ. ಮೊದಲನೇದಾಗಿ ರಿಸಲ್ಟ್ ಅನ್ನುವಂಥದ್ದು ನಾಳೆ ಅಥವಾ ನಾಳೆದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 2 ದಿನದಲ್ಲಿ ಒಳಗಡೆ ಖಂಡಿತವಾಗ್ಲೂ ಕೂಡ ಬರುತ್ತೆ. ನನ್ನ ಪ್ರಕಾರ ನಾಳೆನೇ ಬರಬಹುದು. ಏನಕ್ಕಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಇನ್ನು ಬಿಟ್ಟಿರಲಿಲ್ಲ. ಹಂಗಾಗಿ ನಾಳೆ ಅಂತೂ ಬಿಡಬಹುದು, ನೋಡೋಣಂತೆ. ನಾಳೆ ಬಿಟ್ಟಿಲ್ಲ ಅಂದ್ರೆ ನಾಳೆದಂತೂ 100% ಬರುತ್ತೆ. ಕಾದ್ ನೋಡಬೇಕಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ ಅಂತಲೇ ಹೇಳ್ಬೋದು. ನಿಮಗೆ ನೀಟ್ ಅವ್ರಿಗೆ 4 ಚಾಯ್ಸು ಇರುತ್ತೆ ಅಂತ ಹೇಳ್ಬೋದು. ಚಾಯ್ಸ್ ಎಂಟ್ರಿ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೋಗೋಣಂತೆ. ಮೊದಲನೇದಾಗಿ ಚಾಯ್ಸ್ 1, ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ ಫಸ್ಟ್ ರೌಂಡಲ್ಲಿ. ಅವರು ಆ ಒಂದು ಕಾಲೇಜ್ ಬೇಕು ಅಂದ್ರೆ ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ಚಾಯ್ಸ್ 2, ಇವಾಗ ಬಂದಿರುವಂತ ಒಂದು ಕಾಲೇಜ್ ನನಗೆ ಓಕೆ ಇದೆ, ಬಟ್ ಆದ್ರೆ ಇದಕ್ಕೆ ನಾನು ಹೋಗಲ್ಲ ಅಂತ ಇದ್ರೆ ಸೀಟ್ನ ಹೋಲ್ಡ್ ಮಾಡ್ಕೋಬಹುದು, ಸೆಕೆಂಡ್ ರೌಂಡ್ ಹೋಗಬಹುದು. ಒಂದ್ ವೇಳೆ ಹೊಸ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಸೆಕೆಂಡ್ ರೌಂಡ್ ಅಲ್ಲಿ ಅಂದ್ರೆ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬಹುದು. ಅದು ಬೇಡ ಅಂತ ಹೇಳೋದಾದ್ರೆ ಇವಾಗ ಹೋಲ್ಡ್ ಆಗಿರುವಂತ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗಬಹುದು. ಇದು ಕೂಡ ಒಂಥರ ಆಫರ್ ನಿಮಗೆ. ಇವಾಗ ಚಾಯ್ಸ್ 3, ಇವಾಗ ಅಲಾಟ್ಮೆಂಟ್ ಆಗಿರುವಂತ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರುವಂತ ಒಂದು ಕಾಲೇಜ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಕೊಂಡು, ಅಂದರೆ ಸೀಟ್ನ ರಿಮೂವ್ ಮಾಡಿ, ಅಂದರೆ ನನಗೆ ಸೀಟ್ ಬೇಡ ಅಂತ ಹೇಳಿ ಬಿಟ್ಕೊಟ್ಟು ಸೆಕೆಂಡ್ ರೌಂಡ್ ಹೋಗುವಂಥದ್ದು, ಫ್ರೆಶ್ ಆಗಿ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲೋಗಿ ಅಡ್ಮಿಷನ್ ಆಗೋದು. ಅಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಎಂಟ್ರಿ ಇರುತ್ತೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಚಾಯ್ಸ್ 4 ಅಂದರೆ ಎಕ್ಸಿಟ್, ಕೌನ್ಸೆಲಿಂಗಿಂದನೇ ಎಕ್ಸಿಟ್ ಆಗೋದು. ಇದು ಮೇನು ಚಾಯ್ಸ್ ಎಂಟ್ರಿ ಬಗ್ಗೆ. ಇವಾಗ ನಿಮ್ಗೆ 4 ಚಾಯ್ಸು ಕೂಡ ಇರುತ್ತೆ. 4 ಚಾಯ್ಸ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ 2 ಚಾಯ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಚಾಯ್ಸ್ ಎಂಟ್ರಿ ಅಂದರೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ? ಇನ್ನೇನೋ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ಸ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.